ರಾಜ್ಯದಲ್ಲಿ ಟ್ಯಾಟೂ ಬ್ಯಾನ್ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ. ಈ ಒಂದು ವಿಷಯಕ್ಕೆ ನಮ್ಮ ಜೊತೆ ಈಗ ಟ್ಯಾಟೂ ಆರ್ಟಿಸ್ಟ್ ನೀತು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಈಗ ಆರೋಗ್ಯ ಇಲಾಖೆ ಈ ಟ್ಯಾಟೂ ವಿಚಾರದಲ್ಲಿ ಸುಮಾರು ಆಘಾತಕಾರಕ ವಸ್ತುಗಳು ಅಂದರೆ ಕೆಮಿಕಲ್ ಬಳಸ್ತಿದ್ದಾರೆ, ಇಂಕ್ ಚೆನ್ನಾಗಿಲ್ಲ, ಇದರಿಂದ ಕ್ಯಾನ್ಸರ್ HIV ಬರುತ್ತಂತೆ ಒಂದು ಕಡೆ ಹೇಳಲಾಗ್ತಿದೆ. ಹೀಗಾಗಿ ಟ್ಯಾಟೂ ಬ್ಯಾನ್ ಮಾಡಲು ಸರ್ಕಾರ ಹೊರಟಿದೆ. ಈ ಒಂದು ವಿಚಾರಕ್ಕೆ ಫಸ್ಟ್ ರಿಯಾಕ್ಷನ್ ಏನು ಮೇಡಮ್ ಅಂತ? ಅದೇ ಫಸ್ಟ್ ನಾನು ಈ ಸುದ್ದಿ ಕೇಳಿದಾಗ ನನಗೆ ಒಂದು ರೀತಿ ನಿಜಾನೂ ಅನ್ನಿಸ್ತು. ಯಾಕಂದರೆ ಎಷ್ಟೊಂದು ಕಡೆ ನಾನು ನೋಡಿದ್ದೀನಿ ಈ ಥರ ಪ್ರಾಬ್ಲಮ್ ಆಗಿತ್ತು. ಸೊ ಈ ಥರ ಪ್ರಾಬ್ಲಮ್ ಆದರೆ ಮತ್ತೆ ಈಗ ಒಂದು ಜೀವನನೇ ಹಾಳು ಮಾಡ್ದಂಗಲ್ಲ ಅದು. ಈಗ ಒಂದು ಚಿಕ್ಕ ಟ್ಯಾಟೂ ಒಂದು ಫ್ಯಾಷನ್ಗಂತ ಹೋಗಿ ಟ್ಯಾಟೂ ಹಾಕ್ಸ್ಬೇಕಂತ ಹೋಗ್ತಾರೆ. ಸೊ ಬಟ್ ಅದರಿಂದ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಕೆಮಿಕಲ್ ಇದ್ದರೆ. ಸೊ ಅದಾದಮೇಲೆ ಇವಾಗ ಜಾತ್ರೆಗಳಲ್ಲಿ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಶಾಪ್ಗಳಲ್ಲೆಲ್ಲ ಟ್ಯಾಟೂ ಹಾಕ್ಸ್ತಾರೆ. ಸೊ ಅಲ್ಲಿ ಒಂದು ಹೈಜೀನ್ ಮೇಂಟೈನ್ ಮಾಡಲ್ಲ. ಸೊ ಆ ಟೈಮಲ್ಲಿ ಬ್ಲಡ್ ಟಚ್ ಆಗಿ ಅಲ್ಲಿ ಏಡ್ಸ್ ಬರುವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಹಾಗಾಗಿ ಈಗ ನಾನು ನಮ್ಮ ಟಿಟ್ ಫಾರ್ ಟ್ಯಾಟೂ ಸ್ಟುಡಿಯೋದಲ್ಲಿ ಒಂದು ಫಾರಿನಲ್ಲಿ ಏನು ಇಂಕ್ ಯೂಸ್ ಮಾಡ್ತಾರೆ, ಸೊ ಅದೇ ಇಂಕ್ನೇ ನಮ್ಮ ಟ್ಯಾಟೂ ಸ್ಟುಡಿಯೋದಲ್ಲಿ ಯೂಸ್ ಮಾಡೋದು ನಾವು. ಸೊ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತೀವಿ, ಯಾಕಂದರೆ ಲ್ಯಾಬ್ ಟೆಸ್ಟ್ ಆಗಿರುತ್ತೆ. ಸೊ ಅದ್ರ ಸರ್ಟಿಫಿಕೇಟು ಅವ್ರು ನಮಗೆ ತೋರಿಸಿರ್ತಾರೆ. ಸೊ ಆ ಒಂದು ಗ್ಯಾರಂಟಿಯಿಂದ ನಾವು ಇಲ್ಲಿವರೆಗೂ ನಮ್ಮ ಟ್ಯಾಟೂ ಸ್ಟುಡಿಯೋನ ಸಕ್ಸಸ್ಫುಲ್ಲಾಗಿ 13 ಇಯರ್ಸಿಂದ ನಾನು ಇಂಡಸ್ಟ್ರಿಲಿ ಇರೋದು. ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಹೋಗಿದ್ದೀನಿ. ಇದುವರೆಗೂ ಯಾವುದೋ ಆ ಥರ ರಿಯಾಕ್ಷನ್ಸು ಈ ಥರ ಕೇಸ್ಗಳು ಬಂದಿಲ್ಲ. ಯಾಕಂದರೆ ನಮ್ಮ ಜಾತ್ರೆ ಸಭೆ ಸಮಾರಂಭಗಳಲ್ಲಿ ಟ್ಯಾಟೋಗಳಲ್ಲೂ ಒಂದು ಹುಚ್ಚು ಹಳ್ಳಿ ಜನರಿಗೆ ಗೊತ್ತಾಗಲ್ಲ. ಟ್ಯಾಟೋ ಹಾಕ್ಸೇಬೇಕು, ದೇವರ ಫೋಟೋ ಹಾಕ್ಸೇಬೇಕು, ನೆಚ್ಚಿನ ನಟರ ಹೆಸರು ಹಾಕ್ಸೇಬೇಕು ಅಂತ ಮುಂದಾಗ್ತಾರೆ. ಅಂಥವ್ರಿಗೆ ಏನು ಹೇಳ್ತಾರೆ ಮೇಡಮ್? ಮತ್ತು ಟ್ಯಾಟೋ ಯಾವ ರೀತಿ ಹಾಕ್ಸ್ಕೊಳ್ಬೇಕು, ಎಲ್ಲಿ ಹಾಕ್ಸ್ಕೊಳ್ಬೇಕಂತ? ಅದು ಜನರು ಆ್ಯಕ್ಚುಲಿ ನಾನು ಹೇಳಿದೆ ಇವಾಗ ಬುಲ್ ಟೆಂಪಲ್ ರೋಡಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಸೊ ಹಂಗೆ ಹೋಗ್ತಾ ಇದ್ವಿ, ಹೋಗಬೇಕಾದ್ರೆ ಟ್ಯಾಟೋ ಹಾಕ್ತಾ ಇದ್ದಾರೆ. ಸೊ ಜಸ್ಟ್ ನೋಡೋಣ ಹೇಗೆ ಇವ್ರ ಪ್ರಾಸೆಸ್ ನಡೆಯುತ್ತೆ ಅಂತ. ಸೊ ಅಲ್ಲಿ ಒಂದು ವ್ಯಕ್ತಿ ಟ್ಯಾಟೋ ಹಾಕ್ತಾ ಇದ್ದಾನೆ, ಕಪ್ಪಿದೆ, ಕಪ್ಪಲ್ಲಿ ಇಂಕ್ ಪೋರ್ ಮಾಡ್ಕೋತಾ ಇದ್ದಾರೆ. ಅದರಲ್ಲಿ ಬ್ರ್ಯಾಂಡ್ ಇಲ್ಲ, ಯಾವುದೂ ಬ್ರ್ಯಾಂಡ್ ಇಲ್ಲ, ಅದರಲ್ಲಿ ಹಾಕ್ತಾ ಇದ್ದಾರೆ. ಮತ್ತು ಅದೇ ಒಂದು ನೆಕ್ಸ್ಟ್ ವ್ಯಕ್ತಿ ಬಂದಾಗ ಅದೇ ಇಂಕನ್ನು ಮತ್ತೆ ಯೂಸ್ ಮಾಡಿ ಟ್ಯಾಟೋ ಹಾಕೋವಂಥ ಕ್ರಿಯೆ ನಡೆಯುತ್ತೆ. ಸೊ ಇವಾಗ ನಾವು ಟ್ಯಾಟೋ ಹಾಕಬೇಕಾದ್ರೆ ಇಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡಾಗ ಇಲ್ಲಿ ಬ್ಲಡ್ ಫ್ಲೋ ಆಗುತ್ತೆ. ಸೊ ಅದೇ ಒಂದು ಟಚ್ ಇಲ್ಲಿ ಕೆಳಗಡೆ ಹೋಗುತ್ತೆ. ಸೊ ಈ ಮಿಕ್ಸ್ ಆಗುತ್ತಲ್ಲ, ಅವ್ರಿಗೇನಾದರೂ HIV ಇದ್ದರೆ ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಇಂಕು ಮತ್ತು ಇಂಜೆಕ್ಷನ್ ಎರಡು ಚೇಂಜ್ ಮಾಡಬೇಕಾ, ಯಾವ ರೀತಿಯಾಗಿರ್ಬೇಕಂತ? ಇಲ್ಲ, ಚೇಂಜ್ ಮಾಡಲೇಬೇಕು, 100% ಮಾಡಬೇಕು. ಇವಾಗ ನಾವು ನಮ್ಮ ಸ್ಟುಡಿಯೋದಲ್ಲಿ ಏನು ಮಾಡ್ತೀವಿ, ಒಂದು ಸೆಟಪ್ ಅಂತ ಮಾಡ್ಕೋತೀವಿ. ಆ ಸೆಟಪ್ಪಲ್ಲಿ ಕ್ಲೀನ್ ರ್ಯಾಪ್ ಇರುತ್ತೆ. ಕ್ಲೀನ್ ರ್ಯಾಪ್ನ ಹಾಕಿ ಅದ್ರ ಮೇಲೆ ಒಂದು ಕಪ್ಪಿಟ್ಟು, ಸೊ ಮತ್ತೆ ಅದಕ್ಕೆ ಆದಂಥ ವ್ಯಾಸ್ಲಿನೆಲ್ಲ ಯೂಸ್ ಮಾಡಿ ಟ್ಯಾಟೂ ಎಲ್ಲ ಆದಮೇಲೆ ನಾವು ಅದನ್ನು ಡಂಪ್ ಮಾಡಿಬಿಡ್ತೀವಿ ಡಸ್ಟ್ಬಿನ್ಗೆ. ಮತ್ತು ಇಲ್ಲಿ ನಾವೇನು ಅವರು ಆ ಜಾಗನ ಯೂಸ್ ಮಾಡಿರ್ತಾರಲ್ಲ ಅಲ್ಲಿ ನಾವು ಕ್ಲೀನ್ ರ್ಯಾಪ್ ಹಾಕಿರ್ತೀವಿ. ಸೊ ಅದು ಕೂಡ ನಾವು ಡಂಪ್ ಮಾಡಿಬಿಡ್ತೀವಿ. ಮತ್ತು ನೀಟಾಗಿ ಸ್ಪ್ರೇ ಎಲ್ಲ ಮಾಡಿ ಡೆಟಾಲ್ ಎಲ್ಲ ಹಾಕಿ, ಸೊ ಆ ಒಂದು ಮುಖಾಂತರ ನಾವು ಒಂದು ಹೈಜಿನ್ನ ಮೇಂಟೈನ್ ಮಾಡಬೇಕು. ಕೆಮಿಕಲ್ ಆಯಿತು, ಇಂಜೆಕ್ಷನ್ ಆಯಿತು, ಎಲ್ಲಿ ಸಿಗುತ್ತೆ ಅದು? ಎಲ್ಲಿ ತೆಗೆದುಕೊಳ್ಬೇಕಾಗತ್ತೆ? ಕೆಲವೊಬ್ಬರು ಈ ಜಾತ್ರೆಯಲ್ಲಿ ಬರೋರು ಎಲ್ಲಿ ಮಾಡ್ತಾರೆ, ಅವರೇ ಓನಾಗಿ ಮಾಡ್ತಾರಾ? ಅವರೇ ಓನಾಗಿ ಮಾಡ್ತಾರೆ. ಒಬ್ಬೊಬ್ಬರು ಕೆಮಿಕಲ್ ಎಲ್ಲ ಯೂಸ್ ಮಾಡಿ, ಇವಾಗ ಇಂಕೆಲ್ಲ ಇರುತ್ತಲ್ಲ, ಇಂಕೆಲ್ಲ ಯೂಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಈಗ ಪೆನ್ ಬರುತ್ತಲ್ಲ, ಪೆನ್ನಲ್ಲಿರೋ ಇಂಕ್ನ ಯೂಸ್ ಮಾಡಿ ಮಾಡ್ತಾರೆ. ಸೊ ಅದೇ ರೀತಿ ಇವಾಗ ಬೇರೆ ಚಿಕ್ಕ ಪುಟ್ಟ ಶಾಪಲ್ಲೆಲ್ಲ ಒಂದು ಡಬ್ಬಗಳೆಲ್ಲ ಸಿಗುತ್ತೆ. ಸೊ ಅದನ್ನೇ ಜಸ್ಟ್ ಹಿಂಗೆ ಹಾಕಿ ಒಂದು ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಹಾಕ್ತಾರೆ. ಒಂದೊಂದು ಶಾಪಲ್ಲಿ ಕಡಿಮೆ ಬ್ರ್ಯಾಂಡ್ ಅಂತ ಹೋಗ್ತಾರೆ. ಅಲ್ಲಿ ಅವರು ಅಂದರೆ ಕೆಮಿಕಲ್ ಇರುವಂಥ ವಸ್ತುನ ಯೂಸ್ ಮಾಡಿ ಮಾಡ್ತಿರ್ತಾರೆ. ಯಾಕಂದರೆ ಅಲ್ಲೆಲ್ಲ ಪರ್ ಸ್ಕ್ವೇರ್ ಇಂಚ್ ಅಂದ ತಕ್ಷಣ 100 ರೂಪೀಸು, 50 ರೂಪೀಸು ಆ ಥರ ಒಂದು ಚಾರ್ಜಸ್ ಮಾಡಿ ಟ್ಯಾಟೂನ್ ಮಾಡ್ತಿರ್ತಾರೆ. ಸೊ ಆ ಥರ ಸ್ಟುಡಿಯೋಸಲ್ಲೆಲ್ಲ ಒಂದು ಸ್ವಲ್ಪ ಹೈಜಿನ್ ಕಡಿಮೆ ಇರುತ್ತೆ. ಪರ್ಮಿಷನ್ ಹೇಗೆ ಕೊಡ್ತಾರೆ? ಈಗ ಸರ್ಕಾರಿಗೆ ಒಂದು ಟ್ಯಾಟೂ ಶಾಪ್ ಓಪನ್ ಮಾಡಬೇಕಂದ್ರೆ ಪರ್ಮಿಷನ್ ಯಾವ ರೀತಿ ಇರುತ್ತೆ, ಏನೆಲ್ಲ ಚೆಕ್ ಮಾಡ್ತಾರೆ? ನಂದು ಇವಾಗ ಡಿಗ್ರಿ ಆಗಿದೆ, BBA ಬ್ಯಾಚುಲರ್ ಆಫ್ ವಿಷುವಲ್ ಆರ್ಟ್ಸ್ ಮಾಡಿದ್ದೀನಿ ಕೆನ್ ಸ್ಕೂಲ್ ಆಫ್ ಆರ್ಟಲ್ಲಿ. ಸೊ ಅದರದ್ದೇ ಆದಂಥ ಒಂದು ಜ್ಞಾನ ಇರುತ್ತೆ. ಒಂದು ಸ್ಟುಡಿಯೋಗೆ ಹೋಗಿ ಅಲ್ಲಿ ನಾವು ಹೈಜಿನ್ ಹೇಗೆ ನಾವು ಮೇಂಟೈನ್ ಮಾಡಬೇಕು, ಹೇಗೆ ನಾವು ಟ್ಯಾಟೂನ ಹಾಕಬೇಕು, ಎಷ್ಟು ಸ್ಕಿನ್ ಡೆಪ್ತ್ ಹೋಗಬೇಕು, ಮತ್ತು ಡಯಾಬಿಟಿಸ್ ಪೇಷಂಟ್ಸ್ಗೆ ಹೇಗೆ ನಾವು ಟ್ಯಾಟೂನ ಪ್ರಿಕಾಷನ್ ತೊಗೋಬೇಕು, ಗರ್ಭಿಣಿ ಇದ್ದವ್ರಿಗೆ ಹೇಗೆ ಟ್ಯಾಟೂ ನಾವು ಪ್ರಿಕಾಷನ್ ತೊಗೋಬೇಕು, ಮತ್ತು ಟ್ಯಾಟೂ ಎಲ್ಲ ಆದಮೇಲೆ ಹೇಗೆ ಪ್ರಿಕಾಷನ್ ತೊಗೋಬೇಕು. ಅಂದರೆ ಇದು ಗಾಯದ ಥರ ಅದು. ಸೊ ಒಂದು ಗಾಯ ಅಂತ ಆದಮೇಲೆ ಅದನ್ನು ಹೇಗೆ ನಾವು ಕಾಪಾಡ್ಕೋಬೇಕು ಅನ್ನೋದನ್ನು ಒಂದು 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 ಟ್ರೈನಿಂಗಲ್ಲೇ ನಮ್ಗೆ ಗೊತ್ತಾಗೋದು. ಸೊ ಹಾಗಾಗಿ ಟ್ರೈನಿಂಗ್ ಮಾಡಿ ಒಂದು ಸರ್ಟಿಫಿಕೇಟ್ ತೊಗೊಂಡು
ಆ ಸರ್ಟಿಫಿಕೇಟ್ ಒಂದು ತೊಗೊಂಡಾಗ ನಾವು BBMPಗೆ ಅಪ್ರೋಚ್ ಮಾಡಿ ಅಲ್ಲಿ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಅದಾದಮೇಲೆ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಸೊ ಎಲ್ಲ ಒಂದು ಡಾಕ್ಯುಮೆಂಟ್ಸ್ ಅಂತ ಆದಮೇಲೆ ಸೊ ನಿಮಗೆ ಟ್ಯಾಟೂ ಸ್ಟುಡಿಯೋ ಓಪನ್ ಮಾಡೋಕ್ಕೆ ಒಂದು ಅನುಮತಿ ಸಿಗುತ್ತೆ. ಬೆಂಗಳೂರಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಇಲ್ಲಿಗಲ್ ಟ್ಯಾಟೂಗಳು ಜಾಸ್ತಿ ಆಗಿದೆ ಮೇಡಮ್. ಸರ್ಕಾರ ಈ ಓನ್ಲಿ ಪ್ರೆಸ್ ಮೀಟ್ ಮಾಡಿ ಆದೇಶ ಮಾಡೋದಲ್ಲ, ಒಂದು ಹೋಗಿ ಚೆಕ್ ಮಾಡಬೇಕು, ರೈಡ್ ಮಾಡಬೇಕು ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಈ ಒಂದು ನೀವೇನು ಹೇಳ್ತೀರಿ ಮೇಡಮ್ ಅಂತ? ಖಂಡಿತ ಲೈಕ್ ಚೆಕ್ ಮಾಡಲೇಬೇಕು, ಯಾಕಂದರೆ ಎಲ್ಲರ ಜೀವನ ಇಂಪಾರ್ಟೆಂಟ್ ಇಲ್ಲಿ. ಯಾಕಂದರೆ ಇವಾಗ ಏನೇ ಪ್ರಾಬ್ಲಮ್ ಆಗ್ತಿದೆ ಅಂದರೂ ಅದನ್ನು ಖುದ್ದಾಗಿ ಅದನ್ನು ಒಂದು ಲೈಕ್ ಅದನ್ನು ಕೂಲಂಕುಷವಾಗಿ ಏನಾಗ್ತಿದೆ, ಯಾವ ಇಂಕ್ ಯೂಸ್ ಮಾಡ್ತಿದ್ದಾರೆ, ಸೊ ಈ ಇಂಕ್ಗಳನ್ನೆಲ್ಲ ಬ್ಯಾನ್ ಮಾಡಿ ಮತ್ತು ಅದಕ್ಕೆ ಏನು ಪೂರಕವಾಗಿ ಯಾವ್ದು ಬೇಕು, ಯಾವುದು ಹೈಜೀನು, ಯಾವುದು ಆರ್ಗ್ಯಾನಿಕ್ಕು ಅದು ಬಂದಾಗ ಮತ್ತೆ ಈ ಇಂಡಸ್ಟ್ರಿ ಒಂದು ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಮತ್ತು ಯಾರ್ಯಾರು ಚಿಕ್ಕ ಪುಟ್ಟ ಆರ್ಟಿಸ್ಟ್ಗಳಿದಾರಲ್ಲ, ಸೊ ಅವ್ರಿಗೇನು ಜ್ಞಾನ ಇರಲ್ಲ, ಸುಮ್ಮನೆ ದುಡ್ಡು ಮಾಡಬೇಕು, ಟ್ಯಾಟೂ ಸ್ಟುಡಿಯೋಯಿಂದ ಒಂದು ಆರಾಮಾಗಿ ದುಡ್ಡು ಬಂದುಬಿಡುತ್ತೆ ಹಾಗೆ ಹೀಗೆ ಅಂತ ಮಾಡೋರು ಇದ್ದಾರೆ. ಸೊ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಥರ ಜನನೂ ಇವಾಗ ಅವ್ರು ಏನಾದರೂ ಮತ್ತೆ ಅವರು ಟ್ಯಾಟೂ ಇಂಡಸ್ಟ್ರಿಗೆ ಬರಬೇಕು ಅಂತಂದರೆ ಒಂದು ಕರೆಕ್ಟಾಗಿರೋ ಒಂದು ಟ್ರೈನಿಂಗ್ ತೊಗೊಂಡು ಮತ್ತೆ ಅವರು ಟ್ಯಾಟೂ ಸ್ಟುಡಿಯೋ ಓಪನ್ ಮಾಡೋ ಮುಖಾಂತರ ಒಂದು 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 ಒಳ್ಳೆ ಮೆಸೇಜ್ ಸಿಗುತ್ತೆ ಎಲ್ಲ ಒಂದು ಆರ್ಟಿಸ್ಟ್ಗಳಿಗೂ, ಎಲ್ಲ ಒಂದು ಸೊಸೈಟಿಗೂ ಅದೊಂದು ಸಪೋರ್ಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಇವಾಗ ಬ್ಲೈಂಡಾಗಿ ಎಲ್ಲೂ ಹೋಗಿ ಟ್ಯಾಟೂ ಹಾಕ್ಸಲ್ಲ. ಎಲ್ಲಿ ನಾವು ಹೋಗಬೇಕು, ಯಾವ ಪರ್ಫೆಕ್ಟಾಗಿರೋ ಒಂದು ಸರ್ಟಿಫೈಡ್ ಆರ್ಟಿಸ್ಟ್ ಇರ್ತಾರೆ ಅವರು ಮಾಡಿದಾಗ ಒಂದು ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗಲ್ಲ ಅನ್ನೋದಕ್ಕೆ ಸರ್ಕಾರ ಪಾತ್ರ ಅಷ್ಟೇ ಇದೆ ಮತ್ತು ಜನರ ಟ್ಯಾಟೋ ಹಾಕ್ಸೋ ಪಾತ್ರ ಆಗಿದೆ. ಮತ್ತು ಈಗ ಜನಸಾಮಾನ್ಯರು ತುಂಬ ಜನ ಟ್ಯಾಟೋ ಪ್ರೇಯರ್ ಆಗ್ತಿದ್ರು ಇತ್ತೀಚೆಗೆ ಜಾಸ್ತಿ, ಮೈಯಲ್ಲಿ, ಕೈಗೆ, ಕಾಲಿಗೆ ಎಲ್ಲ ಕಡೆ ಟ್ಯಾಟೋ ಹಾಕ್ಸಂತಿದ್ದಾರೆ. ಈ ಅಂಥವ್ರಿಗೆ ಏನು ಹೇಳ್ತಾರೆ ಮತ್ತು ಈ ಟ್ಯಾಟೋ ಹಾಕೋರಿಗೆ ಏನಂತ ನೀವು ಸಂದೇಶ ಕೊಡ್ತಾರೆ ಮೇಡಮ್ ಅಂತ? ಟ್ಯಾಟೂ ಹಾಕೋರಿಗೆ, ಒಂದು ಹಾಕ್ಸಿಕೊಳ್ಳೋರಿಗೆ ಮತ್ತೊಂದು ಹಾಕೋರಿಗೆ. ಓಕೆ, ಇವಾಗಿನ ಒಂದು ಜನ್ರೇಷನಲ್ಲಿ ಟ್ಯಾಟೂ ಅನ್ನೋ ಒಂದು ಆರ್ಟ್ ಏನಿದೆ ಅದು ತುಂಬ ಯೂನಿಕ್, ಅದು ತುಂಬ ಇಷ್ಟಪಡ್ತಾರೆ ಎಷ್ಟೊಂದು ಜನ. ಇವಾಗ ನಮ್ಮ ಟ್ಯಾಟೂ ಸ್ಟುಡಿಯೋದಲ್ಲಿ ಒಂದು ಟ್ಯಾಟೂ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಟ್ಯಾಟೂಗೆ ಬರ್ತಾರೆ. ಅಷ್ಟು ಅಂದರೆ ಲೈಕ್ ಅದು ಅಡಿಕ್ಷನ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಯಾಕಂದರೆ ಒಂದು ಚೆನ್ನಾಗಿ ಕಂಡಾಗ ಹೊರಗಡೆ ಹೋದಾಗ ಯಾರೋ ಹೇಳ್ತಾರೆ, ಓ ಸೂಪರಾಗಿ ಕಾಣಿಸ್ತಿದೆ ಅಂದಾಗ ಅವರು ಇನ್ನೊಂದು ಟ್ಯಾಟೂ ಹಾಕಿಸ್ಬೇಕು ಅನ್ನೋ ಒಂದು ಕ್ರೇಜ್ ಬರುತ್ತೆ. ಸೊ ಹಾಗೆ ನಾವು ಎಷ್ಟೊಂದು ಜನ ನೋಡಿದ್ದೀನಿ. ಸೊ ಆ ಥರ ಒಂದು ಯಾರು ಆ ಥರ ಟ್ಯಾಟೂ ಹಾಕಿಸ್ಬೇಕು, ಚೆನ್ನಾಗಿ ಕಾಣಿಸ್ಬೇಕು ಹಾಗೆ ಹೇಗೆ ಅಂತಿದ್ದಾರೆ, ಅವರು ಕರೆಕ್ಟಾಗಿರೋ ಒಂದು ಸರ್ಟಿಫೈಡ್ ಒಂದು ಶಾಪ್ಗೆ ಹೋಗಿ ಕೂಲಂಕುಷವಾಗಿ ಅಲ್ಲಿ ಹೈಜಿನ್ನಾಗಿ ಮಾಡ್ತಾರೆ. ನೀಟಾಗಿ ಯಾವುದೋ ಒಂದು ನೀಡಲ್ನ ಯೂಸ್ ಮಾಡಲ್ಲ, ಹೊಸದೇ ಯೂಸ್ ಮಾಡ್ತಾರೆ, ನಾನ್ ಎಕ್ಸ್ಪೈರಿನೇ ತೋರಿಸಿ ಮಾಡ್ತಾರೆ. ಅಂದರೆ ಎಕ್ಸ್ಪೈರಿ ಆಗಿ ಡೇಟ್ಸ್ ಎಲ್ಲ ತೋರಿಸ್ಕೊಂಡು ಇಂಕ್ ಯಾವ್ದು ಯೂಸ್ ಮಾಡ್ತಾರೆ. ಸೊ ಅದೆಲ್ಲ ಕೂಲಂಕುಷವಾಗಿ ನೋಡಿ ಟ್ಯಾಟೂ ಹಾಕ್ಸ್ಕೊಳ್ಳಿ ಅಂತ ಎಲ್ಲ ಒಂದು ಟ್ಯಾಟೂ ಲವ್ವರ್ಸ್ ಏನಿದ್ದಾರೆ ಅವರೆಲ್ಲ ಕೇಳ್ಕೊತಾ ಇದ್ದೀನಿ. ಸೊ ಹಾಗೆ ಯಾರು ಟ್ಯಾಟೂ ಹಾಕ್ತಾ ಇದ್ದಾರಲ್ಲ, ಸೊ ಒಂದು ಜೀವನದ ಒಂದು ಪ್ರಶ್ನೆ ಆಗುತ್ತೆ. ಸೊ ಆ ರೀತಿ ನೋಡಿದಾಗ ನೀವು ದುಡ್ಡು ಇಂಪಾರ್ಟೆಂಟ್ ಅಲ್ಲ, ಇಲ್ಲಿ ಇನ್ನೊಬ್ಬರ ಲೈಫ್ನ ಹಾಳು ಮಾಡಿ ನಾವು ಜೀವನ ಮಾಡೋ ಒಂದು ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಟ್ರೈನಪ್ ಆಗಿ ಎಲ್ಲಿ ಒಂದು ಒಳ್ಳೆ ಇಂಕ್ ಸಿಗುತ್ತೆ ಅಲ್ಲಿ ತೊಗೊಂಡು ಒಂದು ಕರೆಕ್ಟಾಗಿರೋ ಒಂದು ಟ್ರೈನಿಂಗ್ ತೊಗೊಂಡು ಮಾಡಿದಾಗ ಯಾವುದೋ ಒಂದು ಈ ಥರ ಪ್ರಾಬ್ಲಮ್ಸ್ಗಳು ಹುಟ್ಕೊಳ್ಳಲ್ಲ. ಸರ್ಕಾರ ನಿರ್ಧಾರ ಈ ಟ್ಯಾಟೋ ಬ್ಯಾನ್ ಮಾಡಲು ಹೊರಟಿದ್ದಾರೆ, ಸರ್ಕಾರ ನಿರ್ಧಾರ ನಿಮಗೆ ಸ್ವಾಗತ ಮಾಡ್ತಾರೆ ಈ ಒಂದು ಬ್ಯಾನ್ ವಿಚಾರನ? ಖಂಡಿತ ಅದರಿಂದ ಏನಾದ್ರು ತೊಂದರೆ ಆಗ್ತಿದೆ ಅಂತಂದರೆ, ಅದು ನಿಜವಾಗ್ಲೂ ಅದು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಬ್ಯಾನ್ ಮಾಡೋದು ಪೂರಕ ಅನಿಸುತ್ತೆ. ಸೊ ಅದಕ್ಕಿಂತ ಹೆಚ್ಚಾಗಿ ಎಷ್ಟೊಂದು ಜನರ ಲೈಫ್ ಉಳಿಯುತ್ತಲ್ಲ. ಈಗ ಯಾರು ನಮ್ಮ ಒಂದು ಸೆಲ್ಫಿಶ್ ಇದರಿಂದ ನಾವು ಜೀವನ ಮಾಡಬೇಕು, ನಾವು ಚೆನ್ನಾಗಿರಬೇಕು, ಬ್ಯಾನ್ ಆಗಬಾರ್ದು ಅಂತ ಅನ್ನೋದು ತಪ್ಪಾಗುತ್ತೆ. ಸೊ ಅದೇನು ನಿಜವಾಗ್ಲೂ ಹಾರ್ಮ್ ಆಗ್ತಿದೆ ಜನಕ್ಕೆ, ನಿಜವಾಗ್ಲೂ ಅದರಿಂದ ಪ್ರಾಬ್ಲಮ್ ಆಗ್ತಿದೆ ಅಂದರೆ ಬ್ಯಾನ್ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ. ಮೇಡಮ್, ಟ್ಯಾಟೋ ಆಯಿತು, ಲಿಫ್ಟಿಗೆ ಸಹ ತುಂಬ ಡೇಂಜರ್ ಅಂತೆ. ಫಂಗಸ್ ಆಗೋದು, ತುರಿಕೆ ಬರೋದು, ಚರ್ಮದ ಕಾಯಿಲೆ ಬರೋದು ಅಂತ ಆಗ್ತಿದೆ ಅಂತೆ. ಅಲ್ಲಿ ಸಹ ಕೆಲವೊಂದು ಈ ಆಘಾತಕಾರಕ ಅಂಶಗಳು ಪತ್ತೆ ಆಗಿದೆ. ಲಿಪ್ಸ್ಟಿಕ್ ಅಂತ ಅಷ್ಟೇ ಅಲ್ಲ, ಇವಾಗ ನಾನು ಬರ್ತಾ ಒಂದು ಆರ್ಟಿಕಲ್ ನೋಡಿದೆ, ಬಟಾಣಿಲಿ ಇವಾಗ ಸ್ಟ್ರಾಬೆರಿ ರೆಡ್ಡಾಗಿ ಕಾಣಿಸ್ಲಿ ಅಂತ, ಇದು ಬಟಾಣಿ ಹಸಿರಾಗಿ ಕಾಣಿಸ್ಲಿ ಅಂತ. ಸೊ ಅದೇ ರೀತಿ ಎಷ್ಟೊಂದು ಚಿಕನ್ನಲ್ಲಿ ಎಲ್ಲ ಕಡೆನೂ ಇವಾಗ ಕೆಮಿಕಲ್ ಇದೆ ಇವಾಗಿನ ಜನ್ರೇಷನಲ್ಲಿ. ಸೊ ಹಾಗಾಗಿ ಒಂದು ಆರ್ಗ್ಯಾನಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಅಂತ ಬಂದಾಗ ಸೊ ಎಲ್ಲರೂ ಉತ್ತಮ ಜೀವನವನ್ನು ನಡೆಸ್ಬೋದು, ಒಂದು ಆರೋಗ್ಯಕರ ಜೀವನ ನಡೆಸ್ಬೋದು.
ಯಾಕಂದರೆ ಇವಾಗ ನಾವು ಕೇಳ್ಪಡ್ತಾ ಇದ್ದೀವಿ ಎಷ್ಟೊಂದು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾರೆ, ನಿಂತಲ್ಲೇ ಬಿದ್ದು ಸಾಯ್ತಾ ಇದ್ದಾರೆ. ಸೊ ಇದೆಲ್ಲ ಆಗ್ತಿರೋದು ಅದರಿಂದನೇ. ಸೊ ಹಾಗಾಗಿ ಸರ್ಕಾರ ಅದರಲ್ಲೂ ಒಂದು ಗಮನ ಕೊಟ್ಟು ಅದರಲ್ಲೂ ಒಂದು ಕೂಲಂಕುಷವಾಗಿ ನೋಡಿದಾಗ ಅಲ್ಲೂ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ಆಗ್ದಂಗೆ ನೋಡ್ಕೊಳ್ಳೋದು ಒಂದು ಸರ್ಕಾರದ ಒಂದು ಮನವಿ ಮಾಡ್ಕೋತಾ ಇದ್ದೀನಿ. ಈ ಜನ್ರೇಷನ್ ಮೇಡಮ್ ಸಾಕಷ್ಟು ಲೇಡೀಸು ಲಿಫ್ಟೆಕ್ ಇರಲಾರ್ದ ಹೊರಗಡೆ ಬರಲ್ಲ, ಎಲ್ಲೆಲ್ಲೋ ತೊಗೊತಾರೆ. ಅದು ಯಾವ ರೀತಿ ಕೆಮಿಕಲ್ ಯೂಸ್ ಮಾಡಿದ್ರೆ ಗೊತ್ತಾಗಲ್ಲ. ಹೌದೌದು. ಲಿಪ್ಸಿಗೆ ನೋಡಿ, ನಾರ್ಮಲ್ ವ್ಯಕ್ತಿಗಳೆಲ್ಲ ಈಗ ಅಫೋರ್ಡ್ ಮಾಡೋಕ್ಕಾಗಲ್ಲ. ಈಗ 300 400 ಅಷ್ಟೆಲ್ಲ ಮಾಡೋಕ್ಕಾಗಲ್ಲ. 20 ರೂಪೀಸ್ 30 ರೂಪೀಸ್ ಅಂದ ತಕ್ಷಣ ಟಕ್ ಅಂತ ತೊಗೊಂಡ್ಬಿಡ್ತಾರೆ. ಸೊ ಅಲ್ಲಿ ಈಗ ಹಚ್ಕೊಂಡಾಗ ಊಟ ಮಾಡಬೇಕಾಗತ್ತೆ. ಊಟ ಮಾಡಬೇಕಾದ್ರೆ ಅದು ಒಳಗೋಗುತ್ತೆ. ಒಳಗೋದಾಗ 100% ಅದು ಹಾನಿಕಾರಕನೇ. ಕ್ಯಾನ್ಸರ್ ಬರುವಂಥ ಚಾನ್ಸಸ್ ದುಪ್ಪಟ್ಟಿರುತ್ತೆ. ಸೊ ಯಾವುದೇ ಒಂದು ಕೆಮಿಕಲ್ಲು ಬಾಡಿಗೆ ಸಪೋರ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಜನ ಹೇಗೆ ಜಡ್ಜ್ ಮಾಡ್ಬೇಕು? ಇದು ಚೆನ್ನಾಗಿದೆ, ಈ ಪ್ರಾಡಕ್ಟ್ ಚೆನ್ನಾಗಿದೆ, ನಾವು ಯೂಸ್ ಮಾಡ್ಬೋದಾ ಲಿಫ್ಟಿಕ್ನ ಅಂತ ಹೇಗೆ ಜಡ್ಜ್ ಮಾಡ್ಬೋದು? ಅದೇ ಇವಾಗ ಅದರಲ್ಲಿ ಡಿಸ್ಕ್ಲೈಮರ್ ಕೊಟ್ಟಿರ್ತಾರೆ, ಏನು ಪ್ರಾಬ್ಲಮ್ಸ್ ಇರುತ್ತೆ ಹೇಗಿಲ್ಲ ಅಂತ. ಮತ್ತು ಎಲ್ಲದರಲ್ಲೂ ಇವಾಗ ಕೆಮಿಕಲ್ಸ್ ಇದ್ದೇ ಇರುತ್ತೆ. ಇವಾಗ ಎಷ್ಟೊಂದು ಬ್ರ್ಯಾಂಡ್ಗಳು ಇದೆ. ಆರ್ಗ್ಯಾನಿಕ್ ಅನ್ನೋ ಒಂದು ಬ್ರ್ಯಾಂಡ್ಸ್ಗಳು ಬರ್ತಾ ಇದೆ. ಇವಾಗ ನೋಡಿ, ಬೀಟ್ರೂಟಿಂದ ಲಿಪ್ಸ್ಟಿಕ್ ಮಾಡ್ತಾಯಿದ್ದಾರೆ ಇವಾಗ. ಸೊ ಆ ರೀತಿ ನೋಡಿದಾಗ ಈ ಥರ ಮುಂದಿನ ದಿನಗಳಲ್ಲಿ ಆ ಥರ ಆರ್ಗ್ಯಾನಿಕ್ ಅಂತ ಬಂದಾಗ ಇನ್ನೂ ಈಸಿ ಆಗುತ್ತೆ. ಬಟ್ ಇವಾಗೇನು 20 ರೂಪೀಸ್ 30 ರೂಪೀಸ್ ಸಿಗ್ತಾ ಇದೆಯಲ್ಲ, ಅದರಲ್ಲಿ ಇನ್ನೂ ಹೈ ಕ್ವಾಲಿಟಿ ಆಫ್ ಕೆಮಿಕಲ್ಸ್ ಇರುತ್ತೆ. ಸೊ ಅದು ಯೂಸ್ ಮಾಡಬಾರ್ದು ಅನ್ನೋದು ನನ್ನ ಒಂದು ಮನವರಿಕೆಯ ಮಾತು. ಥ್ಯಾಂಕ್ ಯು ಮೇಡಮ್. ಎಸ್, ಇದಿಷ್ಟು ಟ್ಯಾಟೋ ಆರ್ಟಿಸ್ಟು ನೀತಿ ಅವರ ಮಾತಾಗಿತ್ತು. ಯಾಕಂದರೆ 13 ವರ್ಷ ಅವರು ಟ್ಯಾಟೋ ಆಗ್ತಾ ಇದ್ದಾರೆ, ತುಂಬ ಅನುಭವ ಇದೆ. ಹೀಗಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.